ಓಕೆ ಈಗ ನೋಡಿ ಹೆಂಗೆ ಅನ್ಸೋದಕ್ಕೆ ಕೈ ಇಡಕ್ಕೆ ಏ ತರಿ ನಾನು ನೋಡೇ ಇಲ್ಲ. ಹಂಗೆ ದೋಸೆದಲ್ಲ ಕೂಡ ಹಾಕಿ ಸುಡ್ದು. ಜೈ ಶ್ರೀರಾಮ್ ಆಂಜನೇಯ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ಅಮುಲ್ ವ್ಲಾಗ್. ಈ ಮೈಕಿ ತರದ ನೆನಪಾರ್ದಿಲ್ಲ ಇರ್ಲಿ ಬಿಡು. ಇರ್ಲಿ ಬಿಡು ನಡೀತೈತಿ. ಓಕೆ ಸೊ ಇವತ್ತು ಮಸ್ತ್ ಕಾರ್ಗಡೆ ಹೊಂಟಿರಿ. ಮುಂಜಾನೆ ಸ್ವಲ್ಪ ಬಿಸಿಲು ಬಂದಿಲ್ಲ, ಇನ್ನಾದ್ರೂ 7-10 ಆಗೈತಿ. ಇವತ್ತು ಸ್ವಲ್ಪ ಕ್ಲೈಮೇಟ್ ಚಲೋ ಐತಿ. ಇವತ್ತು ಆರಾಮ ಐತಿ ಸ್ವಲ್ಪ ಕ್ಲೈಮೇಟ್. ಮೊನ್ನೆ ಲಾಗ್ ಮಾಡಿದ್ದವ್ರಿ, ಅದು ಏನಾಗೈತೆ ಅಂದ್ರೆ ಫುಲ್ ಆಂಗಲ್ ಅದು ಫುಲ್ ಹಿಂಗ ಬೈ ಮಿಸ್ಟೇಕ್ ಆಗಿ ಫುಲ್ ತಪ್ಪ ಇದು ಆಗ್ಬಿಟ್ಟೈತ್ರಿ. ಭಾಳ ಆಂಗಲ್ ಏನ್ ಮಾಡುತ್ತೆ ಝೂಮ್ ಆಗ್ಬಿಟ್ಟೈತಿ. ನಾವೇ ಕಂಡಿಲ್ಲ, ಏನೂ ಕಂಡಿಲ್ಲ. ಅದಕ್ಕೆ ಮತ್ತ ಲಾಗ್ ಸ್ಟಾರ್ಟ್ ಮಾಡಿದ್ವಿ ಇನ್ನೊಂದ್ಸಲಿ. ಸೊ ಭಾಳ ಮಂದಿ ಏನು ಕಮೆಂಟ್ ಮಾಡಿ ಕೇಳಿದ್ರಿ, ಅಣ್ಣ ಗಾಡಿ ಬಗ್ಗೆ ನೀವೇನು ಹೇಳೇ ಇಲ್ಲ, ಗಾಡಿ ಬಗ್ಗೆ ಸ್ವಲ್ಪ ಏನಾದರೂ ಹೇಳ್ರಿ ಅಂತ ಹೇಳಿ. ಅದಕ್ಕೂ ಮುಂಚೆ ಫಸ್ಟ್ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಳೋದ್ರ ಬಗ್ಗೆ ಒಪಿನಿಯನ್ ನಾನು ನಿಮ್ಗೆ ಹೇಳ್ಬೇಕಂತ ಅನ್ಕೊಂಡಿನಿ. ಚಿನ್ನಿ, ನಿನಗೆ ಏನು ಅನ್ಸುತ್ತೆ? ಸೆಕೆಂಡ್ ಹ್ಯಾಂಡ್ ಗಾಡಿ ಚಲೋನೋ ಹೊಸ ಗಾಡಿ ತಗೋದು? ನನಗೆ ಹೊಸ ಗಾಡಿ ಚಲೋ ರೀ. ನನಗೆ ಹೊಸ ಗಾಡಿ ಚಲೋ, ಬಟ್ ಇರ್ಲಿ ಪರವಾಗಿಲ್ಲ, ಏನಾಗಂಗಿಲ್ಲ. ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡ್ರಿ ಏನು ನಮ್ಮಂತಾನೆ ಆಗತ್ತಲ್ಲ, ಅದು ಹೊಸ ಗಾಡಿ ಅಷ್ಟೇ ಸಾಕು. ಇನ್ನೊಂದ್ರಿ ಇಂಡಿಯನ್ ಸೊಸೈಟಿ ಒಳಗೆ ಹಂಗೈತಿ. ಅಂದ್ರೆ ಕಾರ್ ಹೆಂಗೈತಪ್ಪ ಅಂದ್ರೆ ಒಂದು ಸ್ಟೇಟಸ್ ತರ ನೋಡ್ತಾರ್ರಿ. ಅಂದ್ರೆ ಒಬ್ವಿಯಸ್ಲಿ ನನಗೆ ಇದು ಹೇಳೋದಾದ್ರು ನಾನಾದ್ರೂ ಹೊಸದು ಎಲ್ರಿಗೂ ಇಷ್ಟ ಆಗುತ್ತೆ, ನೋ ಡೌಟ್, ಇಲ್ಲಂತಲ್ಲ. ಹೊಸದೇ ಚಲೋ. ನನಗೂ ಈಕಿತ ಏನಾಯ್ತು, ಈಗ ತಗೋಆಗತ್ತಿದೆ ಅವಾಗ ಹೇಳತ್ತಿರ್ಲಿಕ್ಕೆ, ಚಿನಿ ಬ್ಯಾಡ್ಲಿ ಚಿನಿ ಹೊಸ ತಗೊಂಡು ಬ್ಯಾಡ್ಲಿ ಚಿನಿ ಹೇಳ್ತಿದ್ಲು. ನಾನು ಹಂಗೈತ್ರಿ. ಆಕ್ಚುಲಿ ನನಗೂ ಮೈಂಡ್ ಒಳಗೆ ಏನ್ ಸೆಕೆಂಡ್ ತಗೊಳೋದಪ್ಪ, ಅದು ಫೀಲ್ ಇರ್ತಿತ್ತೋ ಇಲ್ಲೋ ಅಂತ ಇತ್ತು. ಬಟ್ ಆನಂತರ ಸ್ವಲ್ಪ ವಿಚಾರ ಮಾಡಿದೆ, ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿದಾಗ ಅನಿಸ್ತೆ, ಇಲ್ಲಪ್ಪ ಸ್ವಲ್ಪ ಸೆಕೆಂಡ್ ಹ್ಯಾಂಡ್ ನೋಡೋಣ ಯಾಕೆ ಅಂತ ಅನಿಸ್ತೆ. ಇನ್ನೊಂದು, ಈಗ ನೀವು ಯಾರಾದರೂ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೋಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ತೊಗೋಬೇಕು ತೊಗೋಬಾರ್ದು ಅಂತ ನಿಮಗೆ ಹೇಳ್ತೀನಿ. ನಂದು ಈಗ ನೋಡ್ರಿ, ನನಗೆ ಈಗ ಗೊತ್ತಾಗೈತೆ, ಈಗ ನಂದು ಗಾಡಿ ನಾನು ತೊಗೊಂಡು ನನಗೆ ನಿಮ್ಗೆ ಈಸಿಲಿ ಹೇಳ್ಬೋದು. ನನ್ನ ಪ್ರಕಾರ ಸೆಕೆಂಡ್ ಹ್ಯಾಂಡ್ ನೋಡ್ರಿ, ನಿಮ್ಮ ಕಡೆ ಅಮೌಂಟ್ ಇತ್ತಪ್ಪ ಅಂದ್ರೆ ಓಕೆ ಬೆಟರ್. ಹೊಸ ಗಾಡಿ ತೊಗೊಳೋದು ಫೀಲ್ ಬೇರೆ ಇರ್ತೈತಿ, ನೋ ಡೌಟ್, ಇಲ್ಲ ಅಂತಲ್ಲ. ಬಟ್ ಇನ್ನೊಂದೇನಪ್ಪ ಅಂತಂದ್ರೆ, ನಾನು ಸೆಕೆಂಡ್ ಹ್ಯಾಂಡ್ ಮತ್ತು ಹೊಸ ಗಾಡಿ ತೊಗೋತಿರಲ್ಲ ನೀವು. ಹೊಸ ಗಾಡಿ ಶೋರೂಮ್ ಮತ್ತು ಆನ್ ರೋಡ್ ಪ್ರೈಸ್ ನೋಡಿ ನಿಮಗೆ ಒಂದು ಸೆಕೆಂಡ್ ಗಾಡಿ ಬಂದ್ಬಿಡ್ತೈತಿ. ಅದು ಬೆಟರ್ ಅನ್ಸೋದು. ಬೆಟರ್ ಯಾವಾಗ ಗೊತ್ತೀನಿ, ಯಾವ ಕಂಡೀಷನ್ ಬೆಟರ್ ಗೊತ್ತೀನಿ ರೀ, ಆ ಗಾಡಿ ನೀವು ಸೆಕೆಂಡ್ ಹ್ಯಾಂಡ್ ಗಾಡಿ ಕಂಡೀಷನ್ ಚಲೋ ಇರ್ಬೇಕು. ಅಂದ್ರೆ ಅದು ನಿಮ್ಗೆ ಅವಾಗ ಓವರ್ತ್ ಅನ್ಸುತ್ತೆ, ಏನೂ ಅನ್ಸೋದಿಲ್ಲ. ಅದೇನ್ರ ಮ್ಯಾಗಿನ ಮ್ಯಾಗ ಏನ್ರ ರಿಪೇರಿ ಇತ್ತು ತನ್ಕೋರಿ, ಏನ್ರ ಪ್ರಾಬ್ಲಮ್ ಇತ್ತಪ್ಪ ತನ್ಕೋರಿ, ಅವಾಗ ಅನ್ಸುತ್ತೆ ಯಾಕಪ್ಪ ಸುಮ್ಮನೆ ಯಾಕೆ ತೊಗೊಂಡೆಲ್ಲ ಅಂತ ಅನಿಸ್ಬಿಡ್ತೈತಿ. ಸೊ ನನ್ನ ಪ್ರಕಾರ ಹೇಳೋದ್ರಿ, ಈಗ ನಂದು ಗಾಡಿ ಕಂಡೀಷನ್ ನಾನು ನೋಡಿ ಹೇಳ್ಬೇಕಾದ್ರೆ, ನಂದು ನೋಡ್ರಿ ಗಾಡಿ ಭಾಳ ಮಂದಿ ಕೇಳಿದ್ರಿ ಯಾವ ಗಾಡಿ ಅಂತ ಹೇಳತ್ತಿದ್ರಿ. ಟಾಟಾ ಟಿಯಾಗೋ. ಇದು ಟಾಟಾ ಐತ್ರಿ, ಟಾಟಾ ಟಿಯಾಗೋ 2019 ಮಾಡಲ್ ಐತಿ. ಅಂದ್ರೆ 6 ವರ್ಷ ಹೇಳಿದ ಅಷ್ಟೇ ರೀ. ಮತ್ತು ನನಗೆ ಯಾವ ಪ್ರೈಸ್ ಪಾಯಿಂಟ್ ಆಫ್ ಸಿಕ್ಕಿತ್ತಲ್ಲ, ನನಗೆ ಬೆಸ್ಟ್ ಅನಿಸ್ತಾ, ಓವರ್ತ್ ಅನಿಸ್ತಾ. ನಾನು ಸೆಕೆಂಡ್ ಹ್ಯಾಂಡ್ ಗಾಡಿ ನಾನು ನೋಡಕ್ಕೆ ಹೋದಾಗ ಅವಾಗ ನನಗೆ 14 ವರ್ಷ ಹಳಿದು 15 ವರ್ಷ ಹಳೆ ಗಾಡಿಗಳು ನೋಡತ್ತಿದ್ದೆ. ಅದಕ್ಕೆ ಅವರು 4,000 3,000 3,500 ಇದು 3 ಲಕ್ಷ 4 ಲಕ್ಷ ಹೇಳ್ತಿದ್ರೆ. ಬಟ್ ಇದು ನನಗೆ ಬರೀ 6 ವರ್ಷ ಹಳೆ ಗಾಡಿ ಸಿಕ್ಕಿತ್ತು ನನಗೆ ಆ ಬಜೆಟ್ ಒಳಗೆ. ಸೊ ನನ್ನ ಪ್ರಕಾರ ಇದು ನನಗೆ ವರ್ತ್ ಅನಿಸ್ತೆ. ಮತ್ತು ಗಾಡಿ ಫುಲ್ ಕಂಡೀಷನ್ ಹೋಗೈತಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಗೆ ಗಾಡಿ ಒಂದು ಕಂಡೀಷನ್ ಸಿಕ್ತಪ್ಪ ಅನ್ಕೋರಿ, ಅವಾಗ ನಿಮ್ಗೆ ಏನು ಅನ್ಸೋದಿಲ್ಲ, ಹೌದಪ್ಪ ವರ್ತ್ ಅನ್ಸುತ್ತೆ. ಯಾಕಂದ್ರೆ ನಾವು ಐಫೋನ್ ತೊಗೊಳಕ್ ಹೋದ್ರೆ 2 ಲಕ್ಷ ರೂಪಾಯಿ ಐಫೋನ್ ಬರ್ತಿದ್ರಿ. ಟಿವಿ ತೊಗೊಳಕ್ ಹೋಗಿರಂತಂದ್ರೆ 2 ಲಕ್ಷ ರೂಪಾಯಿ ಅನ್ಕೋರಿ ನೀವು, ಆಲ್ಮೋಸ್ಟ್ 2 ಲಕ್ಷ ರೂಪಾಯಿ ಐಫೋನ್ ಬರ್ತೈತಿ. ಮತ್ತು ಗಾಡಿ ಒಳಗೆ ಏನೂ ಕೆಲಸ ಮಾಡಿಸಿಲ್ಲ, ಬರೀ ಜಸ್ಟ್ ಮೊನ್ನೆ ಒಂದು ಹೆಡ್ಲೈಟ್ ಹಾಕ್ಸಿದೆ. ನಿಮ್ಗೆ ಹೇಳಿಲ್ಲ ಹೆಡ್ಲೈಟ್ ಅದು ಎಷ್ಟು ಬಂದಿದೆ ಅದು ಹೇಳಿದೆ. ಅದು ಬಿಟ್ಟರೆ ಏನೂ ಇಲ್ರಿಪ್ಪ. ಈಗ ಫೀಲ್ ಬಗ್ಗೆ ಮಾತಾಡೋದಾದ್ರೆ ನೋಡ್ರಿ, ನನಗೂ ಸ್ಟಾರ್ಟಿಂಗ್ ಮೈಂಡ್ ಒಳಗೆ ಹಂಗೆ ಐತೆ, ಹೊಸ ತೊಗೊಳಪ್ಪ ಸೆಕೆಂಡ್ ಹ್ಯಾಂಡ್ ತೊಗೊಳೋದು ನನ್ನ ಮೈಂಡ್ ಒಳಗೆ ಹಂಗೆ ಐತೆ. ಬಟ್ ಈಗ ತೊಗೊಂಡು ಆದಂತ್ರ ನನಗೆ ಅನ್ಸಾತೈತಿ ಅದು ಹೊಸ ಫೀಲ್ ಬರತೈತಿ. ಯಾಕಂದ್ರೆ ನಮ್ಮ ಮನೆಯಾಗತ್ರ ಫಸ್ಟ್ ಟೈಮ್, ಅಂದ್ರೆ ಇಲ್ಲಿ ಹತ್ರ ಫಸ್ಟ್ ಟೈಮ್ ಅಲ್ಲ, ನಮ್ಮ ಮನೆಯಾಗ ಫಸ್ಟ್ ಟೈಮ್. ಸೊ ನಾವು ಎಲ್ಲರಿಗೂ ಖುಷಿ ಇದ್ರಿ, ನನಗತ್ರೂ ಸ್ಯಾಟಿಸ್ಫೈ ಐತಿ ಫುಲ್. ನನಗೇನು ಅನ್ಸಾಕತ್ತಿಲ್ಲ ಹೊಸ ಗಾಡಿನ ಹೊಡ್ಯಾಕತ್ತಿಲ್ಲ ಅಂತ ನನಗೆ ಅನ್ಸಾಕತ್ತೈತಿ. ಬಟ್ ಸ್ಟಿಲ್ ಆದರೂ ನೋ ಡೌಟ್ ಅದು ಇಲ್ಲ ಅಂತ ಹೇಳಕ್ ಬರೋದಿಲ್ಲ, ಹೊಸ ತೊಗೊಂಡ್ರೆ ಬೇರೆದು ಇರ್ತೈತಿ, ಇಲ್ಲ ಅಂತಲ್ಲ. ಬಟ್ ನನಗೆ ಮೇನ್ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಳ್ಳೋ ರೀಸನ್ ಏನಿತ್ತಪ್ಪ ಅಂತಂದ್ರೆ, ಆಬ್ವಿಯಸ್ಲಿ ಫಸ್ಟ್ ಥಿಂಗ್ ಬಜೆಟ್. ಈಗ ನಾವು ಹೊಸ ಗಾಡಿ ತೊಗೊಳಕ್ಕೆ ಹೋದೆಪ್ಪ ಅಂತಂದ್ರೆ ನೋಡ್ರಿ, ಮಿನಿಮಮ್ ಏನಿಲ್ಲ ಅಂದ್ರೂ 10 ರಿಂದ 15 ಲಕ್ಷ ರೂಪಾಯಿ ಅನ್ಕೋರಿ, 15 ಲಕ್ಷ ಹೋಗುತ್ತೆ. ನಾ ವಿಚಾರ ಮಾಡಿದೆ, ನನಗೆ ಅದ್ರಕ್ಕಿಂತ ಎಷ್ಟು ಕಮ್ಮಿ ಪ್ರೈಸ್ ಸಿಕ್ಕೈತಿ, 3 ಲಕ್ಷ ರೂಪಾಯಿನ ಸಿಕ್ಕೈತಿ 15 ಲಕ್ಷಲ್ಲಿ 3 ಲಕ್ಷಲ್ಲಿ. ಸೊ ಅದೇ ಉಳಿಕಿದ ರೊಕ್ಕನ ಪೆಟ್ರೋಲ್ ಹಾಕೊಂಡು ಹೋಗ್ಬೋದು, ಟ್ರಿಪ್ ಮಾಡ್ಬೋದು. ಉಳಿಕಿದ ರೊಕ್ಕ ಯಾಕೆ, ಗಾಡಿ ಕಂಡೀಷನ್ ಚಲೋ ಐತಲ್ರಿ, ಗಾಡಿ ಕಂಡೀಷನ್ ಚಲೋ ಇದ್ರೆ ಏನು ಅನ್ಸೋದಿಲ್ಲ. ಸೊ ನನಗೆ ಹಂಗೆ ಅನಿಸ್ತೆ. ಸೊ ನೆಕ್ಸ್ಟ್ ಹೊಸ ಗಾಡಿ ಮಾತ್ರ ತಗೋದು ಪಕ್ಕ, ನೋ ಡೌಟ್. ಅದು ಮಾತ್ರ ತಗೋತೀನಿ ರೀ. ಅದು ಸ್ವಲ್ಪ ಇದು ಫುಲ್ ಪರ್ಫೆಕ್ಟ್ ಆಗಲಿ ನೋಡೋಣ. ಸರ್ರಿ ನಮ್ ಕಾಲ್ ಗಿಡ ಬರತೈತಿ, ನಿಮ್ಗೆ ಗೊತ್ತೈತಿಲ್ಲ.
ಇನ್ನು ಈ ಕಲೆ ಆತರ ನೆಕ್ಸ್ಟ್ ಗಾಡಿ ಮಾತ್ರ ತಗೊಳಕ್ ಪಕ್ಕ ನೆಕ್ಸ್ಟ್ ತಗೊಂಡಪ್ಪ ಅಂದ್ರೆ ಇವಿನೇ ತಗೋತೀನಿ. ಪೆಟ್ರೋಲ್ ಡೀಸೆಲ್ ಯಾವ ತಗೊಳಕ್ ಹೋಗುದಿಲ್ಲ. ನನಗೆ ಇವಿ ಭಾಳ ಇಷ್ಟ ಆಗೈತಿ. ಇವಿ ಅಂದ್ರೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಅದು ಯಾಕಂದ್ರೆ ನಿಮ್ಗೆ ಗೊತ್ತೈತಲ್ರಿ, ನಂದು ಸ್ಕೂಟಿ ಇಲ್ಲ ಎಲೆಕ್ಟ್ರಿಕ್ ಎಷ್ಟು ಹೆಲ್ಪ್ಫುಲ್ ಆಗೈತಿ. ಎಷ್ಟು ಹೆಲ್ಪ್ಫುಲ್ ಆಗಿದ್ ಗೊತ್ತಿರಿ. ಮಸ್ತ್ ಗಾಡಿ ಐತದ. ಒಂದ್ ವಾರ ಬರ್ತೈತ್ರಿ ಚಾರ್ಜ್ ಮಾಡಿದ್ರೆ. ಬೇಕಾದಂಗ್ ಬರ್ತೈತಿ. ಒಂದ್ ವಾರ ಜಾಸ್ತಿನೇ ಬರ್ತೈತಿ. ಮಸ್ತ್ ಮಜಾ ಬರ್ತೈತಿ. ಇವಿ ಹೊಡ್ಯಾಕ ಗಾಡಿ ಮಜಾ ಬರ್ತೈತಿ. ಅದ್ರದ್ದು ಇದನ್ನೇ ಬೇರೆ ಇರ್ತೈತಿ. ನೋಡೋ ಟೇಸ್ ನೆಕ್ಸ್ಟ್ ಗಾಡಿ ಮಾತ್ರ ತಗೊಳೋದು ಪಕ್ಕ ರೀ. ಗಾಡಿ ತಗೊಳೋದು ಮಾತ್ರ ಫಿಕ್ಸ್ ಇಲ್ಲ ಅಂತಲ್ಲ. ಬಟ್ ಈಗ ನಿಮಗೆ ಹೇಳೋದಿಲ್ಲ ಸೆಕೆಂಡ್ ಹ್ಯಾಂಡ್ ತಗೋಬೇಕು ತಗೋಬಾರ್ದು ಅಂತ ಹೇಳಿ. ನಿಮಗೆ ನಿಮ್ಮ ಬಜೆಟ್ ಒಳಗೆ ಈ ಚಲೋ ಕಂಡೀಷನ್ ಗಾಡಿ ಸಿಗಾಕತ್ತಿದ್ದಪ್ಪ ಅಂದ್ರೆ ತಗೋರಿ, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಏನು ಗೊತ್ತೇನ್ರಿ, ನಮ್ಮ ಇಂಡಿಯಾದಾಗ ಅಷ್ಟ ಇದು ಕಾನ್ಸೆಪ್ಟ್ ಐತಿ. ಅಂದ್ರೆ ಏನಪ್ಪ ಹೊಸದೇ ತಗೋಬೇಕು ಅಂತ ಹೇಳಿ ಸ್ಟೇಟಸ್ ಮೇಂಟೈನ್ ಮಾಡಕ್. ನೀವು ಬೇರೆ ಕಡೆ ಕಂಟ್ರಿ ಹೋದ್ರೆ ತಿಕ್ಕೋರಿ, US ಅಲ್ಲಿ ಹೋದ್ರೆ ತಿಕ್ಕೋರಿ, ಅಲ್ಲೆಲ್ಲ ಆಲ್ಮೋಸ್ಟ್ ಹೆಚ್ಚು ಎಲ್ಲರೂ ಸೆಕೆಂಡ್ ಹ್ಯಾಂಡ್ ಯೂಸ್ ಮಾಡ್ತಾರೆ. ಹೊಸ ಜಾಸ್ತಿ ಯಾರು ಯೂಸ್ ಮಾಡಕ್ ಹೋಗೋದಿಲ್ಲ ಅಲ್ಲಿ. ಯಾಕಂದ್ರೆ ಪ್ರಾಕ್ಟಿಕಲ್ ಥಿಂಕ್ ಮಾಡ್ತಾರೆ. ಈಗ ನಾವು ಪ್ರಾಕ್ಟಿಕಲ್ ಥಿಂಕ್ ಮೇನ್ ಫಸ್ಟ್ ಆಫ್ ಆಲ್ ಹೇಳಿರಿ, ಗಾಡಿ ತಗೊಳ್ಳೋ ರೀಸನ್ ಏನಪ್ಪ ಅಂದ್ರೆ ನನಗೆ ಈಗ ಅಷ್ಟು ನೀಡ್ ಇರಲಿಲ್ಲ. ಹೌದಪ್ಪ ನಾ ಏನು ಚಂತನ ಹೊರಗೆ ಅಡ್ಡಾಡ್ತೀರ ಅನ್ನಂಗಿಲ್ಲ, ನನ್ನ ಕೆಲಸ ಎಲ್ಲ ಮನೆಗಿಂದ ಇರ್ತೈತಿ, ಇನ್ನೂ ಭಾಳ ಟ್ರಿಪ್ ಮಾಡ್ತೀವಿ ಅನ್ನೋಂಗಿಲ್ಲ, ಏನೂ ಇಲ್ಲ. ಬಟ್ ಎದಕ್ಕೆ ತಗೊಂಡಪ್ಪ ಅಂತಂದ್ರೆ ಮನ್ಯಾಗ ಎಮರ್ಜೆನ್ಸಿಗೆ ಒಂದು ಇರಲಿ ಅಂತ. ಮನ್ಯಾಗ ಮಮ್ಮಿ ಪಪ್ಪ ಏಜ್ ಆಗೈತಿ, ಸೊ ಇರಲಿ ಒಂದು ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತನೋ ಒಂದು ಉದ್ದೇಶಕ್ಕೆ ತೊಗೊಂಡಿದ್ದು. ಮತ್ತೆ ಎಲ್ಲರೂ ಹೋಗ್ಬೇಕಾತಪ್ಪ ಅಂತ ಅನ್ಕೋರಿ, ಇಬ್ರು ಮಮ್ಮಿ ಪಪ್ಪ ನಾವು ಎಲ್ಲರೂ ಕೂಡ ಹೋಗ್ಬೇಕಾತಪ್ಪ ಅಂದ್ರೆ ಈಗ ಆಟೋ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆಟೋ ಮನಿ ಮಟ್ಟ ಕರೆಸ್ಬೇಕು. ಯಾಕಂದ್ರೆ ಪಪ್ಪಾಗ ಅಲ್ಲಿ ಮಟ್ಟ ನಡ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ ರೀ, ಆಟೋ ಸ್ಟ್ಯಾಂಡ್ ಮಟ್ಟನೂ ಆಗೋದಿಲ್ಲ ಈಗ. ಸೊ ಅದು ಎಲ್ಲ ಥಿಂಕ್ ಮಾಡಿ ಏನು ಅನ್ಕೊಂಡೆ, ಇಲ್ಲಪ್ಪ ಸದ್ಯಕ್ಕೆ ಒಂದು ಇರಲಿ, ಮನ್ಯಾಗ ಒಂದು ಎಮರ್ಜೆನ್ಸಿ ಇರಲಿ. ಮತ್ತು ನನಗೂ ಗಾಡಿ ಬರ್ತಿರ್ಲಿಲ್ಲ. ಸೊ ನನಗೂ ಏನಾಗುತ್ತೆ, ಕಲ್ತಂಗೆ ಆಗ್ಬಿಡ್ತೈತಿ. ಸೊ ಹಾಗಾಗಿ ನಾ ಸೆಕೆಂಡ್ ಗಾಡಿ ತೊಗೊಂಡಿದ್ದೆ. ಸೊ ನೆಕ್ಸ್ಟ್ ನಿಮ್ಗೆ ಮುಂದೆ ಹೋಗಿ ಗಾಡಿ ತೋರಿಸಂತ ಭಾಳ ಮಂದಿ ಹೇಳಿದ್ರಿ, ಗಾಡಿ ತೋರಿಸಿಲ್ಲ ಅಣ್ಣ ನೀವು ಅಂತೇಳಿ. ಸೊ ಗಾಡಿ ನಿಮಗೆ ತೋರಿಸೋಣಂತ. ಈಗೆಲ್ಲ ಸ್ವಲ್ಪ ಗಾಡಿ ಕಲಿಯಾಕೆ ಹೊಂಟೀನಿ, ರಿವರ್ಸ್. ಬಟ್ ಗಾಡಿ ಒರೆಸ್ಬೇಕಾಗಿತ್ತು, ನಾ ಇವತ್ತು ಒರೆಸಿಲ್ಲ, ಭಾಳ ಹೊಲಸಿದ ಗಾಡಿ. ಹಂಗೆ ಇರಲಿ ತೋರಿಸಿಲ್ಲ ನಿಮಗೆ. ಮತ್ತಿಲ್ಲಪ್ಪ ಅಂದ್ರೆ ಮತ್ತೆ ಹಂಗೆ ಮುಂದೆ ಹೋಗ್ತೈತಿ. ಇಷ್ಟಿತ್ತು ನೋಡ್ರಿಪ್ಪ ನಂದಕ್ಕೆ. ನಾ ಮೇನ್ ರೀಸನ್ ತೊಗೊಳಕ್ಕೆ ನಿಮಗೆ ಹೇಳಿದೆ. ಮೇನ್ ಏನಪ್ಪ ಅಂದ್ರೆ ಕಾರ್ ಗಾಡಿ ಕಂಡೀಷನ್ ಎಲ್ಲ ಚಲೋ ಐತ್ರಿ. ಎಲ್ಲ ಸರ್ವಿಸ್ ಮಾಡ್ಕೊಟ್ಟಾರಿ ಮೊದ್ಲೇ ಅವ್ರು. ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಮತ್ ನಾವು ಹೋಗಿ ಸರ್ವಿಸ್ ಸೆಂಟರ್ ಹೋಗಿ ಚೆಕ್ ಮಾಡಿಸ್ಕೊಂಬಂದೆ. ಎಲ್ಲ ಏನ್ ಪ್ರಾಬ್ಲಮ್ ಇಲ್ರಿ, ಈ ಬೇಕಾದಂಗ ಇನ್ನೊಂದು 5-6-7 ವರ್ಷ ಹೋಗುತ್ತೆ ನಿಮ್ದು ಅಂತ ಅಂದಾರ. ಅಂಡ್ ಎಲ್ಲ ಟಿವಿ ಹಾಕ್ಯಾರ. ಟಿವಿ ಎಲ್ಲ ಸ್ಕ್ರೀನ್ ಹಾಕ್ಯಾರ. ನಮ್ಮ ಭಾಷೆದಾಗ ಟಿವಿ ರೀ, ಸ್ಕ್ರೀನ್ ಇದಕ್ಕೆ ಇದ್ದಿದ್ದಿಲ್ಲ ಅಂತ್ರಿ, ಅವರೇ ಹಾಕ್ಸಾರ. ಎಲ್ಲ ನಾವು ಏನ್ ಬೇಕು ನೋಡ್ರಿ ಎಲ್ಲ ಹಾಕ್ಸಾರ. ಒಂದು ಹೆಡ್ಲೈಟ್ ಒಂದು ಇರ್ಲಿಲ್ಲ ಅವ್ರದ್ದು. ಸೊ ಹೆಡ್ಲೈಟ್ ಒಂದು ಹಾಕೊಂಡೆ ನೋಡ್ರಿ, ಅಷ್ಟ ಅದು ಬಿಟ್ಟು ಮತ್ತೆ ಏನೂ ಇಲ್ಲ. ಗಾಡಿ ಎಲ್ಲ ಐತಿ, ಎಲ್ಲ ಬರೋಬ್ಬರ ಐತಿ. ಚಲೋ ಐತಿ, ಏನೇ ಇಲ್ರಿ. ನಮ್ದ ಅಂತ ಹೇಳಿ ಒಂದ್ ಸ್ವಂತ ಗಾಡಿ ಐತಲ್ಲ, ಅದು ಇಂಪಾರ್ಟೆಂಟ್ ರೀ. ಆ ಸೆಕೆಂಡ್ ಹ್ಯಾಂಡರ್ ಇರ್ಲಿ, ಹೊಸದರಿ ಇರ್ಲಿ. ಹೌದ್ರಿ. ಅಂದ್ರೆ ಬಾಳ ಮಂದಿ ಅದೇ ಹೇಳ್ತೀನಿ, ಇಂಡಿಯಾದಾಗ ಹೆಂಗೈತೆ ಅಂದ್ರೆ ಈಗ ಒಬ್ಬ ಮನುಷ್ಯ ಖುಷಿ ಅದಾನೋ ಇಲ್ಲೋ, ಸಕ್ಸಸ್ಫುಲ್ ಅದಾನೋ ಇಲ್ಲೋ ನೋಡಕ್ ಮಂದಿ ಅವ್ ಎಷ್ಟು ಖುಷಿ ಅದಾನ ನೋಡಕ್ ನೋಡುದಿಲ್ಲ. ಅವ್ರ ಮನೆಗೆ ನೋಡುದಿಲ್ಲ. ಅವ್ರ ಮನೆ ಮುಂದೆ ಎಷ್ಟು ಗಾಡಿ ನಿಂತಾವು, ಯಾವ ಕಾರ್ ನಿಂತಾವು, ಎಂತ ಕಾರ್ ನಿಂತಾವು, ಅದ್ರ ಮೇಲೆ ಜಡ್ಜ್ ಮಾಡ್ತಾರ. ಸೊ ನಮಗೇನ್ ಮಾಡೋದೈತ್ರಿ, ಹಂಗ ಮಂದಿ ಸಲುವಾಗಿ ಏನ್ ಬದುಕಕ್ಕಾಗಲ್ಲ. ಮಂದಿ ಸಲುವಾಗಿ ಬದುಕಕ್ ಹೋದ್ರೆ ಯಾವತ್ತೂ ಮನುಷ್ಯ ಖುಷಿಯಾಗಿರಕ್ ಸಾಧ್ಯನೇ ಇಲ್ಲ. ನಮ್ ಸಲುವಾಗಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಪ್ಪ ಅಂತಂದ್ರ ನಮ್ ಸಲುವಾಗಿ ನಾವ್ ಎಲ್ಲಾನು ಮಾಡ್ಕೋಬೇಕು, ಬದುಕ್ಬೇಕು. ನಮ್ ಸಲುವಾಗಿ ನಮ್ ಖುಷಿ ಸಲುವಾಗಿ. ಬಟ್ ನಾವು ಅನ್ಕೋತಿದ್ವಿ, ಡೈಲಿ ಅಂತಿದ್ವಿ ಒಂದ್ ಕಾರ್ ಬೇಕ್ಲಿ, ಒಂದ್ ಕಾರ್. ಇಬ್ರು ಈ ವರ್ಷ ಒಟ್ಟು ತಗೊಳೋದತ್ತ ಡಿಸೈಡ್ ಆಗಿದ್ದೀವಿ ನಾವು. ಯಾವ್ದೇ ಎಂತ ಕಾರ್ ಇರ್ಲಿ ತಗೊಳ್ಳೋದೇ ಅಂದ್ರೆ ಪಕ್ಕ ಚಿನಿ ತಗೊಳೋದ್ರ ಪಕ್ಕ ಅಂತ ಹೇಳ್ಬಿಟ್ಟಿದೀವಿ. ಅದು ಫೈನಲಿ ಬಂತ್ರಿ ಮನಿಗ್ ಗಾಡಿ ಹೇಳ್ತಾರಲ್ಲ ಮ್ಯಾನಿಫೆಸ್ಟ್ ಅಂತ ಹೇಳಿ, ಹಂಗತೆ ಆಗಿತ್ತು ಅದು. ನಾವು ಸ್ವಲ್ಪ ಚಲೋ ಇನ್ನೂ ಮ್ಯಾನಿಫೆಸ್ಟ್ ಮಾಡ್ಬೇಕಾಗಿತ್ತು ಅನ್ಸುತ್ತೆ. ನನ್ನ ಮೈಂಡ್ ಒಟ್ಟು ಒಂದು ಗಾಡಿ ಬೇಕಪ್ಪ ಸದ್ಯಕ್ಕೆ, ಎಮರ್ಜೆನ್ಸಿ ಸಲುವಾಗಿ ಬೇಕತ್ತಿತ್ರಿ ನನಗೆ. ಪಪ್ಪಗೂ ಖುಷಿ ಆಗಿತ್ರಿ, ಪಪ್ಪಗೂ ಫುಲ್ ಖುಷಿ ಆದವ್ರಿಗೂ. ನೋಡ್ರಲ್ಲ ನೀವು ಗಾಡಿ ತಂದಾಗ ಎಷ್ಟು ಖುಷಿ ಆಗಿದವ್ರಿ. ನಮ್ಮ ಪಪ್ಪಗೂ ಭಾಳ ಆಸೈತ್ರಿ ಒಂದು ಗಾಡಿ ತಗೋಬೇಕು, ಮನ್ಯಾಗ ಕಾರ್ ಇರ್ಬೇಕು ಅಂತೇಳಿ. ಅವರು ಫುಲ್ ಖುಷಿ ಅದಾರ. ನಮಗೆ ಇನ್ನೇನೈತಿ, ಎಲ್ಲರೂ ಖುಷಿ ಅದಾರಿ. ಎಲ್ಲರೂ ಖುಷಿ. ನಮಗೂ ಒಂದು ಗಾಡಿ, ಮನ್ಯಾಗ ಗಾಡಿ ಸಿಕ್ತ ಮತ್ತೆ ಮಜಾ ಬರೋದೈತ್ರಿ ಹೇಳ್ಬೇಕಪ್ಪ ಅಂತ. ಅದೇ ಇವಾಗ ರಿವರ್ಸ್ ಕಲಿಯಾಕ ಹೊಂಟೇವ್ರಿ. ಈಗ ನಮ್ಮ ಮನೆ ಈ ಕಡೆ ಎಲ್ಲಿ ಲೇಔಟ್ ಇಲ್ರಿ, ಖಾಲಿ ಲೇಔಟೇ ಇಲ್ಲ. ಎಲ್ಲಿ ರಿವರ್ಸ್ ಕಲಿತೀರಿ ನೀವು? ಎಲ್ಲ ಬರೀ ಗಾಡಿಗಳು ಹಚ್ಕೊಂಡು ನಿಂತಿರ್ತಾರ, ಜಾಗ ಇಲ್ಲ, ಏನಿಲ್ಲ. ಈಗ 8 ಕಿಲೋಮೀಟರ್ ಬಂದಿನ ಗೊತ್ತೇನ್ರಿ ನಾ ರಿವರ್ಸ್ ಕಲಿಯಾಕ. ಈಗ ಆಲ್ಮೋಸ್ಟ್ 8-9 ಕಿಲೋಮೀಟರ್ ಆಗತ್ರಿ. ನಮ್ಮ ಮನೆ ನಮ್ಮ ದೋಸ್ತನ ಮನೆ ತಲ್ಲಿ ಬಂದಿನಿ ನಾನು. ಇದು 8-9 ಕಿಲೋಮೀಟರ್ ಆಗುತ್ತಾ? 7 ಕಿಲೋಮೀಟರ್ ಆಗತ್ತೆ ನೋಡಿ. ಹೋಗುದು ಬರೋದು ಕೂಡ 13 ಕಿಲೋಮೀಟರ್ ಆಗತ್ತೆ. ಆಂಜನೇಯ ಅಟ್ ಅನ್ಸುದಿಲ್ಲ. ಆದ್ರೆ ಡೈಲಿ ಓದಿರ್ತೀವಲ್ಲ, ನಿನಗ ಅನ್ಸಂಗಿಲ್ಲ, ನನಗ ಅನಿಸ್ತೈತಿ. ನನಗ ಅನ್ನತೀನಿ, ಮತ್ ನನಗ ಅನ್ಸುದಿಲ್ಲ ತನ ಆಗ್ತೈತಿ. ಇವ ಡೈಲಿ ಹೋಗ್ತಾನ್ರಿ. ಈಗಂತ್ರು ಒಂದ್ 2 ವಾರ ಆತ ಅನ್ಸುತ್ತ. ಡೈಲಿ ಹೊಂಟಾನ ಅವ್ರ ಫ್ರೆಂಡ್ಸ್ ಕಡೆ, ಡೈಲಿ ಹೊಂಟಾನ. ಮೊದಲು ಎಲ್ಲೂ ಹೋಗ್ತಿದ್ದಿಲ್ಲ. ಇರ್ಲಿ ಬಿಡ ಪಾಪ, ಒಂದು ಮುಂಜಾನೆಯಿಂದ ಕೂತಿರ್ತಾನಲ್ರಿ ಕೆಲಸ ಮಾಡ್ಕೋತ, ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಂಡ್ ಬರ್ಲಿ
ಫ್ರೆಂಡ್ ಹೋದ ಅಂದ್ರೆ ಆ ಕಡೆ ಹೋಗ್ಬಿಡ್ತಾನ. ಇನ್ನೊಂದ್ರಿ ನಮ್ಮ ಫ್ರೆಂಡ್ ಜೊತೆ ಕೂಡಿ ಬರೀ ಹೊರಗಿನ ತಿನ್ನಕ್ ಕಲ್ತ್ಬಿಟ್ಟಿನ್ರಿಪ್ಪ. ಬರೀ ಹೊರಗಿನ ತಿನ್ನತ್ತೀನಿ. ಅದು ನಿಮ್ ಬಿಟ್ಟು ಬಿಡ್ಬೇಕು, ಅದು ಹೊರಗಿನ ತಿನ್ನೋದು. ಹೊರಗಿನ ತಿನ್ಬೇಡ ಅಂತ ಹೇಳೀನ್ರಿ. ನನಗ ಒಮ್ಮೆ ಕರ್ಕೊಂಡು ಹೋಗಂಗಿಲ್ಲ ಹೊರಗಿನ ತಿನ್ನಾಕ. ಹಂಗಲ್ಲ, ಹೊರಗಿನ ತಿನ್ನೋದ್ರೆ ಹೆಂಗ್ ಸಿಗ್ತಿರ್ತೀವ್ರಿ. ಬಟ್ ನಾವ್ ಎಲ್ಲಾರು ಒಂದೊಂದು ಪ್ಲೇಟ್ ತಗೊಳೋದಿಲ್ರಿ. ಒಂದು ಪ್ಲೇಟ್ ತಗೊಂಡಿರ್ತೀವಿ, 6 ಮಂದಿ ಇರ್ತೀವಿ. 6 ಬಜಿ ಬಂದಿರ್ತಾವ ತನ್ಕೋರಿ. ಒಂದ್ಸಲ ಕೈ ಹಾಕಿದ್ರೆ ಒಬ್ಬೊಬ್ಬರೇ ಒಂದೊಂದು ಬಂದಿದ್ರೆ ಮುಗಿದು ಹೋಗ್ಬಿಡ್ತೈತಿ. ಅದು ಒಂದ ಎಫೆಕ್ಟ್ ಭಾಳ ಹೋಗ್ತೈತಿ. ಅದು ಡೈಲಿ ತಿಂದ್ರಿಂದ ಎಫೆಕ್ಟ್ ಬೋದಿತ್ತು ಇಲ್ಲ ಅಂತಲ್ಲ ನೋಡು ಊಟ. ನಾನು ಹಂಗೆ ಮಾಡತ್ತಿಲ್ಲಲ್ಲ, ಬಟ್ ಡೈಲಿ ತಿನ್ನತ್ತಿಲ್ಲ. ಈ ತಿನ್ನೋದ್ ಬಿಡು. ಇವ ಹೆಂಗ್ ಗೊತ್ತ್ರಿ, ಒಂದು ಮೈಂಡ್ ಯಾವಾಗ ಜಿಮ್ಮಿಗೆ ಹೋಗ್ತಾನಲ್ಲ ಅವಾಗ ಫುಲ್ ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ತಾನ. ಏನೇನು ಸಕ್ರಿ ಕೈಯಾಗ ಕೊಟ್ರೆ ತಿನ್ನಂಗಿಲ್ಲ. ನಾ ಹಂಗಿಲ್ರಿ. ಅಲ್ಲ ಈಗೂ ತಿನ್ನಂಗಿಲ್ಲ ಬಿಡ್ರಿ. ಬಟ್ ಏನಾರ ಇರ್ಲಿಲ್ರಿ, ಆದ್ರ ಅವ ಹೋದಾಗ ಭಾಳ ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ತಾನ. ನಮ್ದು ಡಯಟ್ ಮಾಡೋ ಟೈಮ್ ಫುಲ್ ಕೇಳಂಗೆ ಇಲ್ರಿ. ಏನೂ ತಿನ್ನೋದಿಲ್ಲ ನಾನು. ಎಲ್ಲ ಪದಾರ್ಥ ಇಡ್ರಿ ತಿನ್ನಂಗಿಲ್ಲ. ಚಾನ್ಸೇ ಇಲ್ರಿ. ನಾ ಡಯಟ್ ಮಾಡಕತ್ತೆ ಫುಲ್ ಪದ್ಧತಿ ಡಯಟ್ ಮಾಡ್ತೀನಿ, ಇಲ್ಲಂದ್ರೆ ಮಾಡೋದಿಲ್ಲ. ನಾನು ಕದ್ದು ಮುಚ್ಚಿ ರಚಿತ್ತೀನ್ರಿಪ್ಪ. ತೊಡ್ಕೋಕ್ ಆಗಂಗಿಲ್ರಿ. ಏನ್ ಮಾಡ್ಬೇಕ್ರಿ? 5ನೇ ಗೇರ್ ಹಾಕಿ ಚಿನ್ನು. 4ನೇ ಗೇರ್ ಏನ್ರಿ ಚಿನ್ನಿ? ನೀ ಸಂಧ್ಯಾ ಹೋಯ್ತಿಲ್ ಗಾಡಿ? ವಾ, ಯಾವ ಸಂದೆ ಇದೆ? ಇಲ್ಲಿ ಸಂದೆ ಇಲ್ಲದ ರೋಡ ಅದ ಹೋಯ್ತೀನ ಅಂದೆ. ಯವ್ವ ನಾವ್ ಅಲ್ಲೇ ಹಂಗ ಹತ್ತತ್ಲಿ ಚಿನ್ನಿದು ರೋಡ್ ಮಾರಯ್ಯ. ಚಂದಂಗ್ರ ಹಚ್ಬೇಕಿಲ್ಲ. ಇದು ನೋಡ್ರಿ ನಂದು ಟಾಟಾ ಟಿಯಾಗೋ ಭಾಳ ಹೊಲಸಾಗೈತಿ. ಅದೆಲ್ಲ ನೋಡಕ್ಕೆ ಹೋಗ್ಬೇಡ್ರಿ, ಇರಲಿ. ಹೊಲಸಾಗೈತಿ. ಎಷ್ಟದು ವರ್ಷಿದ್ರು ವೈಟ್ ತೊಗೊಂಡ್ರಪ್ಪ ಇದೊಂದು ಪ್ರಾಬ್ಲಮ್ ಐತೆ ನೋಡ್ರಿ. ಈ ರೀತಿ ನಿಮ್ಗೆ ಐತೆ ನೋಡ್ರಿ. ಸೈಡಿಂದ ಹಿಂಗೆ ಕಾಣ್ತೈತಿ, ಹಿಂದಿಂದ ಹಿಂಗೈತಿ ಗಾಡಿ ನೋಡ್ರಿ. ಈ ಪರಿ ಐತಿ ಹಿಂದಿನ ಗಾಡಿ. ಸೊ ಒಳಗೆಲ್ಲ ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮ್ ಅದೆಲ್ಲ ಹಾಕೊಟ್ರೆ. ಬಟ್ ಆ ಮ್ಯೂಸಿಕ್ ಸಿಸ್ಟಮ್ ಆ ಪರಿ ಏನು ಚಲೋ ಇಲ್ಲ, ಅಂಥ ಪರಿ ಏನು ಸರಿ ಇಲ್ಲ. ಓಕೆ ಐತೆ ಅಷ್ಟೇ ಇರೋದು. ನೆಕ್ಸ್ಟ್ ಒಳಗೆ ಹೋಗ್ಬೇಕಂದ್ರೆ ಹಿಂಗೈತೆ ನೋಡ್ರಿ. ಒಳಗಿಂದ ಈ ರೀತಿ ಐತಿ ನೋಡಿದ್ರಿ. ಸಿಂಪಲ್ ಒಂದು ಕೊಟ್ಟಾರ. ಏನಂತಾರೆ ಅದಕ್ಕೆ ಸ್ಕ್ರೀನ್ ಹಾಕ್ಸ್ಯಾರ. ಆನಂತರ ಇದಕ್ಕೆಲ್ಲ ಲಾಕಿಂಗ್ ಸಿಸ್ಟಮ್ ಮಾಡಿಕೊಟ್ಬಿಟ್ರೆ. ಹೊರಗಿಂದ ಹಿಂಗೆ ಬಿಟ್ರೆ ನೋಡಿದ್ದು ಅದನ್ನು ಮಾಡ್ರೆ ಚಲೋ ಮಾಡ್ಯಾರ. ಚಾವಿ ಹಾಕೊಂಬ ಗಾಡಿ ಒಳಗೆ ನೋಡ್ರಿ. ಹಿಂಗೆ ಸ್ಕ್ರೀನ್ ಬರ್ತೈತಿ. ಬೇಕಾದಂಗೆ ಯೂಟ್ಯೂಬ್ ನೀವೆಲ್ಲ ಚಾಲೂ ಮಾಡ್ಬೋದು. ಮಸ್ತ್ ಐತಿ. ಈ ರೀತಿ ಐತಿ ನೋಡ್ರಿ ಗಾಡಿ. ಫುಲ್ ಕಂಡೀಷನ್ ಐತಿ. ಎ ಸಿ ಎಲ್ಲ ಜಬರ್ದಸ್ತ್ ವರ್ಕ್ ಆಗ್ತಾವೆ. ಸಿಂಪಲ್ ನೋಡಿದ್ರಿ. ಇಷ್ಟು ಗಾಡಿದ ಐತಿ ಕಂಡೀಷನ್. ಈಗ ಬರ್ರಿ ನಾವು ರಿವರ್ಸ್ ಪ್ರಾಕ್ಟೀಸ್ ಮಾಡೋಣ. ಗಾಡಿ ಅಂತೂ ಮಸ್ತ್ ಕಾಣ್ತೈತೆ ನೋಡ್ರಿ. ಇಲ್ಲಿ ವಾಕಿಂಗ್ ಜಾಗಿಂಗ್ ಮಾಡತ್ತಾರ ಎಲ್ಲರೂ. ನಾವು ಕಾರ್ ಗಾಡಿ ಕಲಿಯಾಕೆ ಬಂದೀವಿ. ಇಲ್ಲಿ ಮಠ ಇಷ್ಟು ದೂರ ಸ್ಟ್ರೈಟ್ ಹೋಗ್ಬೇಕು. ನೋಡಿ ಹೆಂಗೆ ಹೋಗ್ತಾನಂತ. ಓಕೆ, ಹಾಂ, ಹೊಳಸಿದ ರೀ. ವಾ, ಗುಡ್. ಅಲ್ಲಿ ಹಿಂದಿದೆ. ಓಕೆ, ಕಲ್ತ ನೋಡ್ರಿ. ಮತ್ತೆ ಕಡೆ ಬಂದ. ಹಾಂ, ತೊಗೊಂಡು ಕಲ್ತಾನ್ರಿ. ಸ್ವಲ್ಪ ಕಲ್ತಾನ. ಮತ್ತೆ ಹೋಗ್ತೇನ ರಿವರ್ಸ್ ಕಲಿಯಾಕ. ಹಿಂಗೆ ರಿವರ್ಸ್ ಕಲಿ. ಇಲ್ಲಿ ಇಷ್ಟು ಜಗದಾಗ ಇರ್ತೈತಲ್ಲ, ಹಿಂಗೆ ರಿವರ್ಸ್ ಇಳೋದು ಕಲಿ. ಅದೇನು ಬರ್ತೈತಿ ನಿನಗೆ. ಇಷ್ಟು ಸಣ್ಣ ಜಗದಾಗ ತಕ್ಕೊಳ್ಳೋದು ಕಲಿ, ಹೆಂಗೆ ತಕ್ಕೊಳ್ಳೋದು ಅಂಥೇಳಿ. ನಾ ಹೇಳ್ತೀನಿ ಅಂತ ಬೇಕಾದ್ರೆ. ಓಕೆ ಡನ್. ಓಕೆ ಕಲ್ಲು ಐತಲ್ಲಿ. ಹಾಂ, ಬರಲಿ ಹಾಂ. ಹೋಲೆ ಸಾಕು ಚಿನ್ನು. ಕಮ್ ಹಿಂದೋಗು. ಹಾಂ, ಡನ್. ಹಾಂ, ಕರೆಕ್ಟ್. ಡನ್. ಬರ್ರಿ ಬತ್ ನೋಡೆ. ಹಿಂಗೆ ಪ್ರಾಕ್ಟೀಸ್ ಮಾಡ್ಬೇಕಪ್ಪ. ಕಲಿತಲ್ಲ? ಇನ್ನೂ ಮಾಡ್ತೀನಿ ಕೂಡ. ಯಾಕೋ ನಾವಲ್ಲೇ ನೀ ಕಲಿ.
ಪ್ರಾಕ್ಟೀಸ್ ಮಾಡ್ತೀನಿ. ಹಾಂ ಪ್ರಾಕ್ಟೀಸ್ ಮಾಡು, ಹಿಂಗೆ ಓಡಿಸ್ತಾನೆ. ಹಾಂ ಇಂಥ ಸಣ್ಣ ಜಗದಾಗ ರಿವರ್ಸ್ ತೊಗೊಳಕ್ಕೆ ಕಲಿಬೇಕ್ರಿ, ಅಂದ್ರೆ ಹಿಂಗೆ ಹಿಂದೆ ಮುಂದೆ ತೊಗೊಳಕ್ಕೆ ಬರ್ತೈತಿ ಅಲ್ಲ. ಇವತ್ತು ಬಿಸಿಲು ಒಂದಿಲ್ಲ, ಅದೊಂದು ಬೆಸ್ಟ್. ಈಗ ಇಲ್ಲಿ ರಿವರ್ಸ್ ತೊಗೊಳಕತ್ತಾನ ನಿಂದ್ರೆ ನೋಡು ಹೆಂಗೆ ತೊಗೋತಾನೆ ರಿವರ್ಸ್. ಚಲೋ ಚಲೋ ಬರಲಿ ಬರಲಿ ಬರಲಿ, ಹಾಂ ಬರಲಿ, ಹಾಂ ಬರಲಿ, ಡೀಲ್ ಬತ್ ನೋಡ್ರಿ. ಹಾಸಿ ನನಗೆ ಒಂದು ಹಾಸಿ ಬಾ. ಹ್ಞೂ ಬರಲಿ ಬರಲಿ, ಇಲ್ಲೇನು ಅಷ್ಟೇನು ಇದಿಲ್ಲ, ಸಣ್ಣ ಸಂಧ್ಯಾಗ ಗೊತ್ತಾಗುತ್ತೆ. ಬಾಯ್ ಹೆಂಗೆ ಮಾಡ್ತಾನೆ ಇಲ್ಲ ಬರಲಿ, ಹಾಂ ಬರಲಿ ಬರಲಿ, ಹಾಂ ಬರಲಿ. ಓಕೆ ಸ್ಟಾಪ್ 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 ಚಿನ್ನಿ ಸ್ಟಾಪ್. ಹತ್ತೈತಲ್ಲಿ ಹತ್ತೈತೆ, ಹತ್ತಂಗಿಲ್ಲ ನನಗೆ ಗೊತ್ತಾಗೋಲ್ತು. ಇಷ್ಟಕ್ಕೆ ತೊಗೊಂಬಂದಿಟ್ಟ ನೋಡ್ರಿ. ಏ ಹಾಶಿಯಪ್ಪ, ಹಿಂದೆ ನಾನು ನಿಂತೀನಿ. ಹ್ಞೂ ಸ್ವಲ್ಪ ಹೋಗಿದ್ದಪ್ಪ ಹತ್ತಿತ್ತು. ಮತ್ತು ಅದ ಮತ್ತು ನಾ ಏನಿಲ್ಲ ಸಾಕು ಬಿಡು. ಹುಳ ಹಂಗಾಗ ನೋಡ್ರಿ ಈಗ ಮನ ಅದಾವ. ಹೌದಾ ಏನು ಪ್ರಾಕ್ಟೀಸ್ ಮಾಡಲಿ ಅಂದ್ರಿ ನೀವು, ಮತ್ತೆ ಬೋರ್ ಅನ್ಸತ್ತೆ ಇದು ತೋರ್ಸಾಕತ್ರ ಪ್ರಾಕ್ಟೀಸ್ ಮಾಡಲಿ.